ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಡಲಾಗಿದೆ. ಇನ್ನು ಪಿಎಂ ದೇಸಾಯಿ ಆಯೋಗದ ವರದಿಗೆ ಸಂಪುಟ ಒಪ್ಪಿಗೆ ಸೂಚಿಸಿರುವಂತದ್ದು. ಸಂಪುಟ ಸಭೆಯ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಡಾ ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ಪ್ರಕರಣದ ತನಿಖೆ ಪಿಎಂ ದೇಸಾಯಿ ಆಯೋಗವನ್ನ ರಚಿಸಿದ್ವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಿಎಂ ದೇಸಾಯಿ ಆಯೋಗದ ವರದಿಗೆ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಸಂಪುಟ ಸಭೆ ಬಳಿಕ ಇದೀಗ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಡಾ ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನ ಕೊಟ್ಟಿರುವಂತದ್ದು. ಈ ಪ್ರಕರಣದ ತನಿಖೆಗೆ ಪಿಎಂ ದೇಸಾಯಿ ಆಯೋಗವನ್ನ ರಚಿಸಿದ್ವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಯೋಗ ಶಿಫಾರಸನ್ನ ಮಾಡಿದೆ. ವರದಿಯಲ್ಲಿ ಸಿಎಂ ಹಾಗೂ ಕುಟುಂಬದ ಮೇಲೆ ಆರೋಪ ಇಲ್ಲ, ಯಾವುದೇ ಆರೋಪ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇನ್ನು ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಯೋಗ ಶಿಫಾರಸನ್ನ ಮಾಡಿರುವಂಥದ್ದು. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನ ಮಾಡೋದಕ್ಕೆ ಇದೀಗ ಸಂಪುಟ ಕೂಡ ಒಪ್ಪಿಗೆಯನ್ನ ಸೂಚಿಸಿದೆ. ಇದೀಗ ಒಂದಷ್ಟು ಆರೋಪಗಳಿತ್ತು ಸಿದ್ದರಾಮಯ್ಯ ಮೇಲೆ, ಅದೆಲ್ಲವಕ್ಕೂ ಕೂಡ ಕ್ಲೀನ್ ಚಿಟ್ ಅನ್ನು ವಿಧಿಸಲಾಗಿದೆ. ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸನ್ನ ಮಾಡಲಾಗಿರುವಂಥದ್ದು. ಪ್ರಕರಣದ ಕಂಪ್ಲೀಟ್ ತನಿಖೆಯ ಬಗ್ಗೆ ಪಿಎಂ ದೇಸಾಯಿ ಒಂದು ಆಯೋಗವನ್ನ ರಚಿಸಿದ್ವಿ ಕೂಡ. ವರದಿಯಲ್ಲಿ ಸಿಎಂ ಹಾಗೂ ಕುಟುಂಬದ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ. ಸೊ ಯಾವುದೇ ರೀತಿಯಾದಂತಹ ಆರೋಪ ವರದಿಯಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ. ಸೊ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಯೋಗ ಇದೀಗ ಶಿಫಾರಸನ್ನ ಮಾಡಿರುವಂಥದ್ದು. ಬಿಕಾಸ್ ಸುಮ್ಮನೆ ಆರೋಪವನ್ನು ಮಾಡಿದಂತಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಶಿಫಾರಸನ್ನ ಮಾಡೋದಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ ಅನ್ನುವಂತಹ ಮಾಹಿತಿ ಇದೆ.